ಬೆಳಕು ಛಾಯೆಗಳು ಮತ್ತು ಪ್ರತಿಫಲಕಗಳನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ವಸ್ತುಗಳು ನಾವು ಕಣಗಳನ್ನು ಶಾಲೆಗೆ ಹೋಗುವ ದಾರಿಯ ಬಸ್ಸುಗಳು. ಎಸ್ ನೋಡಿಲೆ ಈ ವಿದ್ಯಾರ್ಥಿನಿ ಏನ್ ಮಾಡಿದ್ಲಪ್ಪ ಅಂತಂದ್ರ ಎದುರಿಗಿರ್ತಕ್ಕಂಥದ್ದನ್ನ ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ಓದಿದ್ಲು. ಅಂದ್ರೇನು ನಾವು ಏನೇ ನಮ್ಮ ಒಂದು ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಮುಂದೆ ಇರ್ತಕ್ಕಂಥದ್ದು ನಮಗೇನೋ ಕ್ಲಿಯರ್ ಆಗಿ ಕಾಣ್ತಾ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಕರೆದ್ವಿ ಪಾರದರ್ಶಕ ಅಂತ ಕರೆದ್ವಿ. ಏನಂತ ಕರೆದ್ವಿ ಪಾರದರ್ಶಕ. ಯಾವುದೇ ಒಂದು ವಸ್ತುವನ್ನ ಉಪಯೋಗಿಸಿಕೊಂಡು ಎದುರಿಗಿರ್ತಕ್ಕಂಥದ್ದು ಕ್ಲಿಯರ್ ಆಗಿ ಕಾಣ್ತಂದ್ರೆ ನಾವು ಅದಕ್ಕೆ ಏನಂತ ಕರೆದ್ವಿ ಪಾರದರ್ಶಕ. ಎಸ್ ನೀ ಅದನ್ನ ಹಿಡ್ಕೊಮ್ಮ. ಎಸ್ ಓದಿಗಿದನ ಓದಿಕ್ ಬರ್ತಾ ಸರಿಯಾಗಿದ್ದಾರೆ ಓದಿಕ್ ಬರ್ತಾ. ಎಸ್ ನೋಡಿಲೆ ಈ ವಿದ್ಯಾರ್ಥಿನಿಗೆ ಎಸ್ ಓದಮ್ಮ ಬುಕ್ ಹಿಡ್ಕೊ ಮುಂದೆ ಹಿಡ್ಕೊ ಓದು. ಈಗ ಓದು ಅದನ್ನಲ್ಲ ಇದನ್ನ ಹಿಂಗಿದ್ದು ಈಗ ಓದ್ ಮುಂದದ್ದು ಇದನ್ನ ಓದು. ನಾನು ಬುಕ್ ಬರ್ತಾ. ಎಸ್ ಬರಂಗಿಲ್ಲ ನೀವು ಓದಮ್ಮ ಹಿಡ್ಕೊ ಬರ್ತಾ. ನೋ ಏನ್ ಮಾಡಂಗಿಲ್ರಿ. ಒಂದು ವಸ್ತುವನ್ನ ಉಪಯೋಗಿಸಿಕೊಂಡಾಗ ಎದುರಿಗಿರ್ತಕ್ಕಂಥ ವಸ್ತುಗಳು ಕಾಣದೇ ಇದ್ದರೆ ಅದಕ್ಕೆ ನಾವೇನಂತ ಕರೆದಿಲ್ಲ ಅಪಾರದರ್ಶಕ. ಏನಂತ ಕರೆದಿವ್ರಿ ಅಪಾರದರ್ಶಕ. ಎಸ್ ಬಾಟ್ಲಿ ಹಿಡ್ಕೊಂಬ ನೀನು. ಎಸ್ ಇಲ್ಲಿ ಇದ್ದಿದ್ದನ್ನ ಓದು. ಹೆಂಗ್ ಕಾಣಕತ್ತದ ಹೆಂಗ್ ಕಾಣಕತ್ತದ ಅಂತ್ರಿ ಇದು ಮಪ್ಪು ಕಾಣಕತ್ತೈತಿ ಅರೇ ಕಾಣಕತ್ತೈತಿ ಅರ್ಧಂಬರ್ಧ ಕಾಣಕತ್ತೈತಿ. ಎಸ್ ನಮ್ಮ ಎದುರಿಗೆ ಇರ್ತಕ್ಕಂಥ ವಸ್ತುಗಳು ನಮ್ಮ ಎದುರಿಗೆ ಇರ್ತಕ್ಕಂಥ ವಸ್ತುಗಳು ಮಬ್ಬಾಗಿ ಕಾಣಿಸಿಕೊಂಡರೆ ಅದಕ್ಕೆ ನಾವೇನಂತ ಕರೆದಿವಿ ಅರೇ ಪಾರದರ್ಶಕ. ಏನಂತ ಕರೆದಿವಿ ನಾವು ಅರೇ ಪಾರದರ್ಶಕ. ಎಸ್ ಅರ್ಥವಾಯ್ತಾ ಅರ್ಥವಾಯ್ತಾ. ಓಕೆ ಧನ್ಯವಾದಗಳು. ಥ್ಯಾಂಕ್ ಯು.